ಸ್ಟೂಡೆಂಟ್ಸ್, ಈಗ ನಾವು 3 ಮಾರ್ಕ್ಸ್ ಕ್ವಶನ್ಗಳನ್ನ ನೆಕ್ಸ್ಟು ಕಂಟಿನ್ಯೂ ಮಾಡೋಣ. ಕ್ವಶನ್ ನಂಬರ್ 27. ನೋಡಿ, ದಿಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್. 27. ಸೊ ಈಗ ಇದು ಕೂಡ ಅಷ್ಟೇ, ತುಂಬ ಜನ ಆನ್ಸರ್ ಮಾಡೋಕ್ಕಾಗದೇ ಇರುವಂಥ ಕ್ವಶನ್ ಇದು. ಓಕೆ, ಇದನ್ನ ಏನಾದರೂ ಮಾಡಿ ನಾವು ಆನ್ಸರ್ ಮಾಡಬೇಕು. ಒಂದು ಸ್ಪೆಷಾಲಿಟಿ ಏನಂತ ಅಂದರೆ, ನಾಟ್ ಓನ್ಲಿ ಇನ್ ಯುವರ್ 10th ಎಕ್ಸಾಮಿನೇಷನ್, ಫಾರ್ ಆಲ್ ಕೈಂಡ್ ಆಫ್ ಎಕ್ಸಾಮಿನೇಷನ್ ಆಸ್ ವೆಲ್ ಆಸ್ ಆಲ್ ಟೈಪ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ನೀವು ಇನ್ನು ಮುಂದಕ್ಕೆ ಫಸ್ಟ್ PU, ಸೆಕೆಂಡ್ PU, ಆಮೇಲೆ ಎಷ್ಟೋ ಜನ ನೀವು ನೀಟ್ ಎಕ್ಸಾಮು, JEE ಎಕ್ಸಾಮು, CET ಎಲ್ಲ ತಗೊಂಡು ಇಂಜಿನಿಯರು, ಡಾಕ್ಟರ್ ಆಗುವಂಥವ್ರು ಇದ್ದೀರಿ. ಒಂದು ಎಕ್ಸಾಮ್ನಲ್ಲಿ ನಮ್ದು ಒಳ್ಳೆ ರ್ಯಾಂಕ್ ಬರಬೇಕು, ನಮ್ದು ಒಳ್ಳೆ ಮಾರ್ಕ್ಸ್ ಬರಬೇಕಂತ ಆದರೆ ಯಾವುದೋ ಒಂದು ಈಸಿ ಕ್ವಶನನ್ನು ಎಲ್ಲರೂ ಆನ್ಸರ್ ಮಾಡಿರ್ತಾರೆ. ನಾವು ಆನ್ಸರ್ ಮಾಡಿದ್ರೆ ಅದರಲ್ಲಿ ನಮ್ಮದು ಖಂಡಿತ ಏನು ಗ್ರೇಟ್ನೆಸ್ ಇರೋದಿಲ್ಲ. ಯಾರು ಆನ್ಸರ್ ಮಾಡೋಕ್ಕಾಗದೇ ಇರುವಂಥ ಕ್ವಶನನ್ನು ನಾವು ಆನ್ಸರ್ ಮಾಡಿದಾಗಲೇ ನಮಗೆ ನಿಜವಾಗ್ಲೂ ಅಲ್ಲಿ ಒಂದು ಒಳ್ಳೆ ವೆಯ್ಟೇಜು, ನಮ್ಗೆ ಒಳ್ಳೆ ಮಾರ್ಕ್ಸ್ ಬರೋದು, ಒಳ್ಳೆ ರ್ಯಾಂಕ್ ಬರುವಂಥದ್ದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಟೈಪ್ ಆಫ್ ಎಕ್ಸಾಮಿನೇಷನ್, ನಿಮ್ಮ 10th ಎಕ್ಸಾಮಿನೇಷನ್ ಮಾತ್ರ ಅಲ್ಲ. ಹಾಗಾಗಿ ಈಗ ನಾನು ಒಂದು ಟ್ರಿಗ್ನಾಮೆಟ್ರಿನಲ್ಲಿ ಒಂದು 3 ಮಾರ್ಕ್ಸ್ ಕ್ವಶನ್ ತಗೋತಾ ಇದ್ದೀನಿ. ಯೂಶ್ವಲಿ ಟ್ರಿಗ್ನಾಮೆಟ್ರಿ ಅಂತ ಅಂದರೆ ಯೂಶ್ವಲಿ ಕೆಲವು ಮಕ್ಕಳು ಅದನ್ನು ನೆಗ್ಲೆಕ್ಟ್ ಮಾಡೋದು, ಅದರಲ್ಲಿ ಅದನ್ನು ನಾನು ಬಿಟ್ಬಿಡೋಣ, ಅದು ಬಿಟ್ಬಿಟ್ಟು ಮಾಡೋಣ, ಈ ಥರದ್ದು. ಹಾಗಾಗಿ ಈ ಟ್ರಿಗ್ನಾಮೆಟ್ರಿ ಒಂದಷ್ಟು ಪಾರ್ಟ್ ನಿಮಗೆ 10th ಸ್ಟ್ಯಾಂಡರ್ಡ್ಗೆ ಇದೆ ಅದು. ಬಟ್ ನೆಕ್ಸ್ಟು ಮ್ಯಾಥ್ಸ್ನ ನೀವು ಕಲಿಬೇಕಂತ ಅಂದರೆ ನೀವೆಲ್ಲಾದರೂ ಒಂದು ಡಿಪ್ಲೊಮಾಗೆ ಹೋಗ್ತಿರೋ ಅಥವಾ PCMB ತೊಗೋತಿರೋ, ಎಲ್ಲಾದರೂ ಈ ಮ್ಯಾಥಮೆಟಿಕ್ಸ್ ತೊಗೊಂಡು ನೀವು ನೆಕ್ಸ್ಟು ಸ್ಟಡಿ ಮಾಡಬೇಕಂತ ಅಂದರೆ ಟ್ರಿಗ್ನಾಮೆಟ್ರಿ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಸ್ಪೆಷಲಿ ಈಗ ಸದ್ಯಕ್ಕೆ ನಮ್ಮ ಮುಂದೆ ಇರೋ 10th ಎಕ್ಸಾಮ್ಗೆ SLC ಎಕ್ಸಾಮಿನೇಷನಲ್ಲಿ ಆ ಕ್ವಶನ್ ಪೇಪರ್ನಲ್ಲಿರೋ ಟ್ರಿಗ್ನಾಮೆಟ್ರಿ ಕ್ವಶನನ್ನು ಹೇಗೆ ಆನ್ಸರ್ ಮಾಡಬೇಕು ಅಂತ ಕೇಳಿ ಮಕ್ಕಳಿಗೆ. ಇಲ್ಲಿ ಕ್ವಶನ್ ನಂಬರ್ 27ನಲ್ಲಿ 2 ಕ್ವಶನ್ ಇದೆ. 6 ಅಂತ ಹೇಳಿ 2 ಕ್ವಶನ್ ಇದೆ. ಹಾಗಾಗಿ ನೀವು ಇಲ್ಲಿ 27 ಕ್ವಶನ್ ಬಂದಾಗ ಈ ಕ್ವಶನ್ ಆದರೂ ಆನ್ಸರ್ ಮಾಡ್ಬೋದು, ಈ ಕ್ವಶನ್ ಆದರೂ ಆನ್ಸರ್ ಕಂಫರ್ಟಬಲ್ ಆಗಿ ನೋಡಿ. ಯೋಚನೆ ಮಾಡಿ, ಫಸ್ಟ್ ನೋಡಿದ ತಕ್ಷಣ ಅದನ್ನು ಆನ್ಸರ್ ಮಾಡಿಬಿಟ್ಟು ಆಮೇಲೆ ಈ ಕ್ವಶನ್ ನೋಡಿ ಅಯ್ಯೋ ಅದಕ್ಕಿಂತ ಚೆನ್ನಾಗಿ ಈ ಕ್ವಶನ್ ಬರ್ತಾ ಇತ್ತಲ್ಲ ಅಂತ ಅನ್ನೋದು ಬೇಡ. ಫಸ್ಟು 2 ಕ್ವಶನ್ ನೋಡಿ, ನಿಮ್ಗೆ 2 ಕ್ವಶನಲ್ಲಿ ನಿಮ್ಗೆ ಯಾವುದು ಕಂಫರ್ಟಬಲ್ ಅನ್ನಿಸ್ತದೆ ಅದನ್ನು ನೋಡಿ. ಈಗ ಫಸ್ಟು ಟ್ರಿಗ್ನಾಮೆಟ್ರಿ. ಕೆಲವರು ಯೋಚನೆ ಮಾಡ್ಬೋದು, ಸರ್ ಹಾಗಾದರೆ ಫಸ್ಟು ಟ್ರಿಗ್ನಾಮೆಟ್ರಿ, ನಾನು ಟ್ರಿಗ್ನಾಮೆಟ್ರಿ ವರ್ಕ್ ಮಾಡದೇ ಇದ್ದರೆ ಈ ಕ್ವಶನ್ ತಗೋಬೋದಾ ಸರ್? ಅದು ಚಾನ್ಸಸ್ ಇಲ್ಲ. ಯಾಕೆ ಅಂದರೆ ಇದು ಕೂಡ ಟ್ರಿಗ್ನಾಮೆಟ್ರಿ ಕ್ವಶನ್, ಚೇಂಜ್ ಮಾಡೋದಿಲ್ಲ, ಬೇರೆ ಚಾಪ್ಟ್ರಿಂದ ಅಲ್ಲಿ ಕ್ವಶನ್ ಬರೋದಿಲ್ಲ. ಹಾಗಾಗಿ ಇಲ್ಲಿ ಇರೋ 2 ಕ್ವಶನ್ನು ಟ್ರಿಗ್ನಾಮೆಟ್ರಿದೇ ಇರುತ್ತೆ. ಆ ಟ್ರಿಗ್ನಾಮೆಟ್ರಿನಲ್ಲಿ ನೀವು ಸ್ವಲ್ಪ ಅಪ್ಲಿಕಬಲ್ ಆಗಿ, ನಾನು ಫಸ್ಟ್ 1 ಮಾರ್ಕ್ 2 ಮಾರ್ಕ್ಸ್ ಕ್ವಶನನ್ನು ಆನ್ಸರ್ ಮಾಡುವಾಗಲೇ ನಿಮ್ಗೆ ಹೇಳಿದ್ದೀನಿ, ರೇಷಿಯೋಸ್ ನೋಡ್ಕೊಳ್ಳಿ, ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ನೋಡ್ಕೊಳ್ಳಿ, ಇದನ್ನೆಲ್ಲ ನೋಡಿಕೊಂಡು ಅದನ್ನು ಆನ್ಸರ್ ಮಾಡ್ತಾ ಹೋಗಿ ತುಂಬ ಈಸಿಯಾಗಿ ನಾವು ಆ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಡಿಸ್ಕಷನ್ ಮಾಡೋಣ. ಒಂದು 2 ಕ್ವಶನ್ ತಗೊಂಡು ನಾನು ಡಿಸ್ಕಷನ್ ಮಾಡ್ತೀನಿ. ಈಗ ಜೊತೆಗೆ ಒಂದು ಕ್ವಶನ್ನು ಇಲ್ಲಿ ನೋಡಿ. ಈಗ ಈ ರೀತಿ ಪ್ರೂವ್ ದಟ್ cosecant theta minus cot theta whole square equals 1 minus cos theta divided by 1 plus cos theta. 1 minus cos theta divided by 1 plus cos theta. ನೋಡಿ, ಇದು ಅವರು ಆ್ಯಕ್ಚುಲಿ ಕೊಟ್ಟಿರೋ ಕ್ವಶನ್. ನಾವೇನು ಮಾಡಬೇಕು ಈಗ? ಪ್ರೂವ್ ದಟ್ ಅಂತ ಅಂದರೆ ಗೊತ್ತು ನಮಗೆ, LHS ತಗೊಂಡು RHS ಅನ್ನು ನಾವು, ಸೊ ವಿ ಆರ್ ಗೋಯಿಂಗ್ ಟು ಶೋ ದಟ್ RHS ಬರ್ಸ್ಬೇಕು ನಾವು. ನೋಡಿ, ಈಗ ಫಸ್ಟು ನಾನು LHS ತಗೊಂಡು LHS ಒಂದು ಸಲ ಇದನ್ನು ಬರ್ಕೋತೇನೆ, ಒಂದು ಸಲ ಅದನ್ನು ಬರ್ಕೋತೇವೆ. ನೆಕ್ಸ್ಟ್ ನಾನು ಡೈರೆಕ್ಟಾಗಿ ತಗೋತೀನಿ. ನೋಡಿ, ಈಗ ಕೊಸಿಕೆಂಟ್ ಥೀಟಾನ ಇನ್ವರ್ಸ್ ಫಂಕ್ಷನ್ ಆಗಿ ಬರೆದ್ರೆ ನಾವು ಅದನ್ನು 1/sin ಥೀಟಾ ಅಂತ ಬರ್ಕೋತೀವಿ. 1/sin ಥೀಟಾ ಅಂತ ಬರೆಯುವುದು. ಕಾಟ್ ಥೀಟಾನ ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತ ಬರ್ತದೆ. ಇಲ್ಲಿ ಹೋಲ್ ಸ್ಕ್ವೇರ್ ಇದೆ, ಇದನ್ನು ನೋಡಿ. ಜಸ್ಟ್ ನಾನು ವೆರಿ ಸಿಂಪಲ್ ಆಗಿ ಕೊಸಿಕೆಂಟ್ ಥೀಟಾನ 1/sin ಥೀಟಾ ಅಂತ ಬರೆದೆ, ಮೈನಸ್ ಕಾಟ್ ಥೀಟಾನ ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತ ಬರುತ್ತೆ. ಓಕೆನಾ? ಈಗ ನೆಕ್ಸ್ಟು 2 ಕಡೆ ಸೈನ್ ಥೀಟಾ ಇರೋದ್ರಿಂದ ಇಲ್ಲಿ ಸೈನ್ ಥೀಟಾನ LCM ತಗೊಳ್ಳೋಣ. ಸೈನ್ ಥೀಟಾನ LCM ತಗೊಂಡ್ರೆ 1 minus cos theta. ಇಲ್ಲಿ ಹೋಲ್ ಸ್ಕ್ವೇರ್ ಇದೆ ನೋಡಿ, ಇದು ಹೋಲ್ ಸ್ಕ್ವೇರ್ ಇರೋದನ್ನ ನಾನು ಏನು ಮಾಡ್ತೀನಿ, 2 ಕಡೆ ಸ್ಪ್ಲಿಟ್ ಮಾಡ್ತೀನಿ. sin theta
1 minus cos square theta sin theta. ನೆಕ್ಸ್ಟ್ ಏನು ಮಾಡ್ತೀನಿ ಈಗ ಇದನ್ನ ನೋಡಿ 1 minus cos theta whole square ಹಾಗೆ ಇರಲಿ ಅಲ್ವಾ 1 minus cos theta whole square ಹಾಗೆ ಇರಲಿ ಇಲ್ಲಿ ಇದನ್ನ sin theta whole square ಅಂತ ಅಂದ್ರೆ ಅದನ್ನ sin theta into sin theta sin theta into sin theta sin square theta ಆಯ್ತು ಓಕೆ sin square theta sin square theta ಓಕೆನಾ ಈಗ ಏನು ಮಾಡೋಣ 1 minus cos theta whole square ಹಾಗೆ ಇರಲಿ 1 minus cos theta whole square ಹಾಗೆ ಇರಲಿ ಈ sin square theta ಆಯ್ತು ನೋಡಿ ಒಂದು ಐಡೆಂಟಿಟಿ ಐತೆ ಐಡೆಂಟಿಟೀಸ್ ಗೊತ್ತು ನಮಗೆ 3 ಐಡೆಂಟಿಟೀಸ್ ಐತಲ್ಲಿ ಅದರಲ್ಲಿ ಒಂದು sin square theta plus cos square theta is equal to 1 ಓಕೆನಾ ಅಲ್ಲಿಗೆ sin square theta plus cos square theta is equal to 1 ಅಂದ್ರೆ sin square theta ಗೆ 1 minus cos square theta ಅಂತ ಬರ್ಕೋಬಹುದು 1 minus cos square theta ಅಂತ ಬರೀಬಹುದು ಈಗ 1 minus cos square theta ನ 1 square minus cos square theta ಅಂತ ತಗೊಳ್ಳಿ ಆಗ ಏನಾಗುತ್ತದೋ a square minus b square ಫಾರ್ಮ್ ಅಲ್ಲಿ ಬರುತ್ತೆ a square minus b square ಫಾರ್ಮ್ ಅಂದ್ರೆ a minus b into a plus b ಫಾರ್ಮ್ ಅಲ್ಲಿ ಅದನ್ನ ಬರೆಯೋಣ 1 minus cos theta whole square divided by 1 minus cos theta into 1 plus cos theta ಹೀಗೆ 1 minus cos theta ಒಂದು ಟರ್ಮ್ ಕ್ಯಾನ್ಸಲ್ ಆಯಿತು ಇನ್ನು ಉಳಿಯೋದು 1 minus cos theta divided by 1 plus cos theta ಹೀಗೆ RHS ಬಂತು ನೋಡಿ RHS ಬಂತು now this is not even just 1 2 3 ಒಂದು 3 ಸ್ಟೆಪ್ಸ್ ಅಲ್ಲಿ ನಮಗೆ 3 ಮಾರ್ಕ್ಸ್ ಈಸಿ ಆಗಿ ತಗೋಬಹುದು ಇಲ್ಲಿ ನಾವು ಏನು ಮಾಡಿದ್ವಿ ಒಂದೇ ಒಂದು ನಾವು ಕಲ್ತಿರೋಂಥದ್ದು ಈ ಕಾನ್ಸೆಪ್ಟ್ ಅಲ್ಲಿ ಒಂದು ರೆಸಿಪ್ರೋಕಲ್ cos cosecant theta ಗೆ 1 minus sin theta ಅಂತ ಬರ್ಕೋತೀವಿ ನೆಕ್ಸ್ಟ್ cot theta ಗೆ cos theta by sin theta ಅಂತ ಬರ್ಕೋತೀವಿ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಬಂದಾಗ ಅದನ್ನ ಆನ್ಸರ್ ಮಾಡ್ತಾ ಫೈನಲ್ ಆಗಿ ಇಲ್ಲಿ sin theta ಗೆ sin square theta ಗೆ ನಾವಲ್ಲಿ ಅಕಾರ್ಡಿಂಗ್ ಟು ಐಡೆಂಟಿಟಿ ಯೂಸ್ ಮಾಡಿ 1 minus cos square theta ಅಂತ ಒಂದು ಕಡೆ ಬರ್ಕೊಂಡು ನೆಕ್ಸ್ಟ್ ಅದನ್ನ ಸಿಂಪ್ಲಿಫೈ ಮಾಡಿ ಓಕೆನಾ ಇದು 3 ಮಾರ್ಕ್ಸ್ ಇಷ್ಟು ಬರೆದ್ರೆ ನೀವು ಇನ್ನೊಂದು ಕ್ವಶನ್ ನೋಡಲೇಬೇಕಾಗಿಲ್ಲ ಆರ್ ಅಂತ ಆಯ್ತಲ್ಲೇ ಅದನ್ನು ಬರೀಬೇಕಾಗಿಲ್ಲ ಧೈರ್ಯವಾಗಿ ನೀವು ನೆಕ್ಸ್ಟ್ ಕ್ವಶನ್ ಹೋಗ್ಬೋದು ಈಸಿಯಾಗಿ ನಿಮಗೆ ಡೌಟೇ ಬೇಡ 3 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ ಒಂದು ವೇಳೆ ಈ ಕ್ವಶನ್ ಆನ್ಸರ್ ಮಾಡೋಕ್ಕಾಗಲಿಲ್ವಾ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ ಇನ್ನೊಂದು ಹೇಗೆ ಕೊಡ್ಬೋದು ಇಲ್ಲಿ ಕ್ವಶನ್ ಇವ್ರು ಇಲ್ಲಿ ಈ ಕ್ವಶನ್ ಕೊಟ್ಟಿದ್ದಾರೆ prove that 1 plus secant theta divided by 1 plus secant theta divided by secant theta is equal to sin square theta divided by 1 minus cos theta 1 minus cos theta ಸೊ ಈ ರೀತಿ ಕ್ವಶನ್ ಇದೆ ಒಂದು ನಿಮಿಷ ಈಗ ಇಲ್ಲಿ ಇದನ್ನ ನಾವು ಹೀಗೆ ಪ್ರೂವ್ ಮಾಡಬೇಕು ನೆಕ್ಸ್ಟ್ ಈಗ LHS ಡೈರೆಕ್ಟ್ ಆಗಿ ನಾನು ಅದನ್ನು ನೋಡ್ತೇನೆ 1 ಪ್ಲಸ್ ಸೀಕೆಂಟ್ ಥೀಟಾ ಅಂದರೆ 1 ಬೈ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಬೈ ಕಾಸ್ ಥೀಟಾ ಈಗ ಇದನ್ನು LCM ತಗೊಳ್ಳೋಣ LCM ತಗೊಂಡ್ರೆ ಇದು 1 ಇದೆ ಅಂತ ತಿಳ್ಕೊಳ್ಳಿ cos theta LCM ಬರುತ್ತೆ 1 into cos theta plus 1 divided by 1 by cos theta cancel ಆಯ್ತು ಉಳಿಯೋದೇನೋ cos theta plus 1 cos theta plus 1 ಅಂತಾನೂ ಹೇಳ್ಬೋದು 1 plus cos theta ಅಂತಾನೂ ಅದನ್ನು ಹೇಳ್ಬೋದು ಈಗ ಇದನ್ನ ನಾನು ಏನು ಮಾಡ್ತೇನೆ 1 plus cos theta ನ 1 minus cos theta divided by 1 minus cos theta 1 minus cos theta ಅಂದ್ರೆ 1 minus cos theta ನ ಮಲ್ಟಿಪ್ಲೈ ಅಂಡ್ ಡಿವೈಡ್ ಅಂತ ಮಾಡ್ಕೊಂಡಿದ್ದೀನಿ ಎರಡು ಕ್ಯಾನ್ಸಲ್ ಆದ್ರೆ ಪುನಃ 1 plus cos theta ನೇ ಬರುತ್ತೆ ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ 1 minus cos square theta ಅಂದ್ರೆ a plus b into a minus b a square minus b square divided by 1 minus cos theta ನೋಡಿ ಈಗ 1 minus cos square theta ಅಂತ ಅಂದ್ರೆ ಅದನ್ನ ಅಕಾರ್ಡಿಂಗ್ ಟು ಐಡೆಂಟಿಟಿ sin square theta ಅಂತ ಬರೀಬಹುದು ನೋಡಿ
divided by 1 minus cos. This is ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೀವೇನು ಮಾಡಿ ಒಂದಷ್ಟು ಮಾಡೆಲ್ ಕ್ವಶನ್ ಪೇಪರ್ಸ್ದು ಒಂದಷ್ಟು ಅಪ್ಲಿಕಬಲ್ ಆಗಿ ಕ್ವಶನ್ ಇರುವಂಥದ್ದನ್ನು ಒಂದಷ್ಟು ಪ್ರಾಕ್ಟೀಸ್ ಮಾಡಿ ತುಂಬ ಈಸಿಯಾಗಿ ನೀವು 3 ಮಾರ್ಕ್ಸ್ ಅಂದರೆ 3 ಮಾರ್ಕ್ಸ್ ಕ್ವಶನ್ ಅಂತ ಅಂದರೆ ಒಂದು ಚಾಲೆಂಜಿಂಗ್ ಕ್ವಶನ್ ಇದು. ಸೊ ಈ ಥರದ ಕ್ವಶನ್ಗಳನ್ನ ಆನ್ಸರ್ ಮಾಡಿದಾಗ ನೀವು ಹೆಚ್ಚು ಒಳ್ಳೆ ಸ್ಕೋರ್ ಮಾಡೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಆಮೇಲೆ ಕನ್ಫ್ಯೂಷನ್ ಏನಿಲ್ಲ, ನಮಗೆ ಆ ಬೇಸಿಕ್ ಪ್ರಿನ್ಸಿಪಲ್ಸು ಮತ್ತು ಆ್ಯಂಗಲ್ಸು ಇದೆಲ್ಲ ಗೊತ್ತಿತ್ತು ಅಂತ ಅಂದರೆ ಕನ್ಫ್ಯೂಷನ್ ಆಗಲ್ಲ, ಈಸಿಯಾಗಿ ಆನ್ಸರ್ ಬರುತ್ತೆ. ಓಕೆ, ಹಾಗಾಗಿ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್. ಬರೆದಿಟ್ಕೊಳ್ಳಿ. ಓಕೆ, ಅದನ್ನು ಓದ್ತಾ ಹೋಗೋಣ. ನಾವು ಕ್ವಶನ್ ಹೇಗೈತೆ ನೋಡಿ. ಎ ಟ್ರೀ ಬ್ರೇಕ್ಸ್ ಡ್ಯೂ ಟು ಎ ಸ್ಟಾರ್ಮ್ and the broken part bends so that the top of the tree touches the ground, making an angle 30 degree. With it, the distance between the foot of the tree to the point where the top touches the ground is 8 meters. Find the height of the tree. One of the important questions. ಇನ್ನೊಂದ್ಸಲ ಓದ್ತೀನಿ, ಅದನ್ನು ನಾವು ಕನ್ನಡದಲ್ಲಿ ಒಂದ್ಸಲ ಹೇಳ್ತೀನಿ. ಎ ಟ್ರೀ ಬ್ರೇಕ್ಸ್ ಡ್ಯೂ ಟು ಸ್ಟಾರ್ಮ್ ಆ್ಯಂಡ್ ದ ಬ್ರೋಕನ್ ಪಾರ್ಟ್ ಬೆಂಡ್ಸ್ so that the top of the tree touches the ground, making an angle 30 degree. With it, the distance between the foot of the tree to the point where the top touches the ground is 8 meter. Find the height of the tree. ನೋಡಿ, ಈಗ ಈ ಕ್ವಶನ್ ಮೀನಿಂಗ್ ಏನು ಅಂತ ಅಂದ್ರೆ ನೋಡಿ, ಒಂದ್ಸಲ ಇದನ್ನ ಓದ್ಕೋಬೇಕು. ಅಂದರೆ ಒಂದು ಟ್ರೀ ಇದೆ, ಒಂದು ಟ್ರೀ ಇದೆಯಂತೆ. ಟ್ರೀ ಅದು ಒಂದು ಸ್ಟಾರ್ಮ್, ಒಂದು ಬಿರುಗಾಳಿಗೆ, ಒಂದು ಗಾಳಿಗೆ ಅದು ಬ್ರೋಕನ್ ಆಗಿದೆಯಂತೆ, ಮುರಿದು ಹೋಗಿದೆಯಂತೆ. ಆ ಬ್ರೋಕನ್ ಪಾರ್ಟ್ ಏನೋ ಇದು ಕಂಪ್ಲೀಟ್. ಈಗ ನೋಡಿ, ಇದನ್ನ ನಾನು ಬರೆದು ತೋರಿಸ್ತೀನಿ ನೋಡಿ. ಇದೊಂದು ಟ್ರೀ, ಇದೊಂದು ಟ್ರೀ, ಇದು ಗ್ರೌಂಡ್ ಅಂತ ಇಟ್ಕೊಳ್ಳೋಣ. ಇದು ಗ್ರೌಂಡ್ ಅಂತ ಇಟ್ಕೊಳ್ಳೋಣ. ಒಂದು ಸ್ಟಾರ್ಮ್, ಒಂದು ಗಾಳಿಗೆ ಈ ಪಾರ್ಟ್ ಕಟ್ಟಾಯ್ತು, ಇಲ್ಲಿವರೆಗೆ ಕಟ್ಟಾಯ್ತು ಅಂತ ಇಟ್ಕೊಳ್ಳೋಣ. ಇಲ್ಲಿವರೆಗೆ ಕಟ್ಟಾಯ್ತು. ನೆಕ್ಸ್ಟ್ ಈ ಪಾರ್ಟ್ ಕಟ್ಟಾಗಿತ್ತು, ಇಲ್ಲಿ ಬೀಳುತ್ತೆ, ಬಿದ್ದಿದೆ, ಇಲ್ಲಿವರೆಗೆ ಬಿದ್ದಿದೆ. ಸೊ ಇದು ಟೋಟಲಿ ದಿಸ್ ಇಸ್ ದ ಟ್ರೀ. ಸೊ ಇದನ್ನ ಎ ಬಿ ಅಂತ ತಗೊಳ್ಳೋಣ, ಎ ಬಿ ಸಿ ಅಂತ ತಗೊಳ್ಳೋಣ, ಇದೊಂದು ಡಿ ಅಂತ ತಗೊಳ್ಳೋಣ. ಸೊ ಈಗ ಇಲ್ಲಿ ದಿಸ್ ಇಸ್ ಎ ಡಿ. ಹಿಯರ್ ಎ ಡಿ ಇಸ್ ಈಕ್ವಲ್ ಟು ಸಿ ಡಿ. ಅಂದ್ರೆ ಈ ಕಟ್ಟಾಗಿರೋ ಪಾರ್ಟ್ ಏನೇ ಇಲ್ಲಿ ಬಂದು ಟಚ್ ಆಗಿದೆ. ಅಲ್ಲಿ ಒಂದು ಹೇಳ್ತಾರೆ ಅವರು, ಇದು ಆಂಗಲ್ ಬಿಟ್ವೀನ್, ಇದು ನೋಡಿ, ಈ ಆಂಗಲ್ ಇದು ಬಂದಾಗ ಇಲ್ಲಿ ಏನು ಟಚ್ ಆಗುತ್ತೋ ಇದನ್ನ 30 ಡಿಗ್ರಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಆ ಟಚ್ ಆದ ಟಾಪ್ ಆಫ್ ದ ಟ್ರೀ, ಈ ಗ್ರೌಂಡ್ ಇಂದ ಟಾಪ್ ಆಫ್ ದ ಟ್ರೀ 8 meters. ದಿಸ್ ಇಸ್ 8 meters ಅಲ್ಲಿ ಟಚ್ ಆಗಿದೆ. ಓಕೆ, ದೆನ್ ಫೈಂಡ್ ದ ಲೆಂತ್ ಆಫ್ ದ ಟ್ರೀ ಅಂತ ಕ್ವಶನ್. ಫೈಂಡ್ ದ ಲೆಂತ್ ಆಫ್ ದ ಟ್ರೀ. ನೋಡಿ ಎಷ್ಟು ಇದು, ಇಷ್ಟು ನಾವು ಈ ಕ್ವಶನ್ ಅಂತ ಅಂದ್ರೆ ನಾವು ವಿ ಆರ್ ಗೋಯಿಂಗ್ ಟು ಫೈಂಡ್ ದಟ್ ಎ ಬಿ ಫೈಂಡ್ ಔಟ್ ಮಾಡಬೇಕು. ನೋಡಿ, ಈಗ ಇದು ಈ ಪಾರ್ಟ್, ಇದು ಎರಡೂ ಪಾರ್ಟ್ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಈಗ ಇಲ್ಲಿ ನೋಡಿ, ಇಟ್ ಈಸ್ ಈಸಿ ಟು ಆನ್ಸರ್, ತುಂಬಾ ಈಸಿಯಾಗಿ ಆನ್ಸರ್ ಮಾಡ್ಬೋದು ನಾವಲ್ಲಿ. ಸೊ ಈಗ ಫಸ್ಟ್ ಇದೆರಡನ್ನು ಫೈಂಡ್ ಔಟ್ ಮಾಡಬೇಕಾ? ಇದೆರಡು ಫೈಂಡ್ ಔಟ್ ಮಾಡಬೇಕು ಅಂತ ಆದ್ರೆ ಆಪೋಸಿಟ್ ಸೈಡ್ ಬೈ ಹೈಪಾರ್ಟನಸ್ sin ಥೀಟಾ ತಗೋಬೇಕು. ಸೊ ಇದನ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಇದನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಅಂದ್ರೆ ನೋಡಿ, ಇದು ಹೈಪಾರ್ಟನಸ್ ಸಿಗುತ್ತೆ. ನೆಕ್ಸ್ಟ್ ಇದೆರಡನ್ನು ಯೂಸ್ ಮಾಡಿದ್ರೆ ನಮಗೆ ಇದು ಆಪೋಸಿಟ್ ಸೈಡ್ ಸಿಗುತ್ತೆ. ಫಸ್ಟ್ ಅಡ್ಜಸೆಂಟ್ ಸೈಡ್ ಯೂಸ್ ಮಾಡಿ ಆಪೋಸಿಟ್ ಸೈಡ್ ಫೈಂಡ್ ಔಟ್ ಮಾಡ್ಕೊಳ್ಳೋದು. ಆಪೋಸಿಟ್ ಸೈಡ್ ಅನ್ನ ಯೂಸ್ ಮಾಡಿ ನೆಕ್ಸ್ಟ್ ಹೈಪಾರ್ಟನಸ್ ಫೈಂಡ್ ಔಟ್ ಮಾಡೋದು. ನೋಡಿ, ಈಗ ನಾನು ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟ್ tan ಥೀಟಾ ತಗೋದು. tan 30 degree equals tan 30 degree is equal to tan theta. We know that opposite side by adjacent side, BD by BC
BD by BC. Okay, now tan 30 degree. What is tan 30 degree? Tan 30 degree. Now here tan 30 degree ke angle of 1 by root 3. BD, we know that BD, it is, we don't know that BD ಗೊತ್ತಿಲ್ಲ ನಮಗೆ. Now BC is 8 cm. Now BD is equal to so ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. root 3 into BD is equal to 8, then BD is equal to 8 by root 3 centimeter. ಓಕೆ, ಈಗ BD ಸಿಕ್ತು ನಮಗೆ. ನೆಕ್ಸ್ಟ್ ಈಗ AD ಫೈಂಡ್ ಔಟ್ ಮಾಡಬೇಕು. AD ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಅದೇ ಈ ಪಾರ್ಟ್. ಸೊ ಈಗ ಇದೆರಡನ್ನು ಯೂಸ್ ಮಾಡೋಣ. ಇದೆರಡು ಯಾವುದರಿಂದ ಬರುತ್ತೆ ನಮಗೆ? ಆಪೋಸಿಟ್ ಸೈಡ್ ಬೈ ಹೈಪಾಟನಸ್. ಆಪೋಸಿಟ್ ಸೈಡ್ ಬೈ ಹೈಪಾಟನಸ್ ಬರೋದು sin 30 ಡಿಗ್ರಿ ಅಂತ ಬರುತ್ತೆ. sin 30 ಡಿಗ್ರಿ ಆಪೋಸಿಟ್ ಸೈಡ್ ಬೈ BD by CD. Now sin 30 degree ಗೆ ವ್ಯಾಲ್ಯೂ sin 30 degree ನಾವು ಪ್ರೀವಿಯಸ್ ಕ್ವಶನ್ ಅಲ್ಲಿ ನಾನು ಹೇಳಿದ್ದೀನಿ, ಒಂದು ಕಾಲಮ್ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಸೊ sin 0 0, so sin 30 degree, so 1/2 1 by root 2 root 3 by 2 ಹಾಗೆ sin 30 degree 1/2 is equal to BD we got it, that 8 by root 3 divided by CD ಇದನ್ನ divided by CD ಅಂತ ಮಾಡ್ತೀವಿ. divided by CD. Okay, now so otherwise here ಇಲ್ಲಿ BD ಬರೆದಿದ್ದೇನೆ, divided by CD ಇಲ್ಲಿ ಕನ್ಫ್ಯೂಷನ್ ಬೇಡ ನೋಡ್ಕೊಳ್ಳಿ. sin 30 degree 1/2 equals BD, we got it, 8 by root 3 divided by CD. ನೋಡಿ ಈಗ 1/2 equals 8 divided by root 3 into 1 by CD equal. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. CD here CD into root 3 is equal to 8 to the 16. ನೋಡಿ ಇದೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. So CD is equal to 16 by root 3 centimeter. CD. Now here AB ಬೇಕು ಈಗ ನಮಗೆ ನೋಡಿ. AB is equal to AD plus BD. Now AD, that is AD it is nothing but CD ಇಲ್ಲಿ ಬಂದೈತೆ ನೋಡಿ. AD CD ಎರಡು ಈಕ್ವಲ್. 16 by root 3 then BD. So here we got it, that 8 by that is equal to root 3 LCM, that is 24 ಅಂತ ಹೇಳಿದ್ರೆ 8 3s are 24 ನ ನೋಡಿ, it is 8 into 3 ಅಂತ ಬರೀಬಹುದು. This is 8 into root 3 into root 3. Now here 8 into root 3 divided by root 3 will cancel. 8 root 3 ಸೆಂಟಿಮೀಟರ್ ಅಲ್ಲಿ ಇದ್ರೆ ಸೆಂಟಿಮೀಟರ್, ಸಾರಿ ಇಲ್ಲಿ ಅವರು ಮೀಟರ್ ನಲ್ಲಿ ಕೊಟ್ಟಿದ್ದಾರೆ, ನಾವೆಲ್ಲವನ್ನು ಮೀಟರ್ ನಲ್ಲೇ ಮೀಟರ್. ಓಕೆ, this is also 8 root 3 meters. This is to find the, by using angle of elevation, ಇಲ್ಲಿ 30 degree 60 degree ಹೀಗೆ a two pole, the top of the pole and the angle between them, ಈ ತರದೆಲ್ಲ ಕ್ವಶನ್ ನಲ್ಲಿ ಬರುತ್ತಲ್ಲ. ಇದು ಒಂದು, ಇದರಲ್ಲಿ ಒಂದಷ್ಟು ಕ್ವಶನ್ಸ್ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಮತ್ತೆ ನಿಮ್ಮ ಲಾಸ್ಟ್ ಪ್ರಿಪರೇಟರಿ ಎಕ್ಸಾಮ್ದು ಒಂದಷ್ಟು ಕ್ವಶನ್, ಆ ಕ್ವಶನ್ ನಂಬರ್ ಅಲ್ಲಿ ಆ ಟೈಪ್ ನಲ್ಲಿ ಒಂದು ಕ್ವಶನ್, ಒಂದು 3-4 ಕ್ವಶನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದು ಅಷ್ಟೇ ಒಂದು ಸ್ವಲ್ಪ ಎಲ್ಲರೂ ತುಂಬ ಜನ ಸ್ಟೂಡೆಂಟ್ಗಳು ಆನ್ಸರ್ ಮಾಡದೇ ಇರುವಂಥ ಕ್ವಶನ್, ಸಾಧ್ಯವಾದಷ್ಟು ಈ ಕ್ವಶನ್ ಅನ್ನು ಸ್ವಲ್ಪ ಫೋಕಸ್ ಮಾಡಿ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಓಕೆ ಮಕ್ಕಳ, ನೆಕ್ಸ್ಟ್ ನಾವು ಐ ವಿಲ್ ಟೇಕ್ ಕ್ವಶನ್ ನಂಬರ್ 29. ಕ್ವಶನ್ ನಂಬರ್ 29 ಇಲ್ಲಿ ಏನು ಬರುತ್ತೆ, ಹೇಗೆ ಇದನ್ನ ಡಿಸ್ಕಷನ್ ಮಾಡಿ. and see 10 7 are the
vertices of a triangle ABC are the vertices of a triangle ABC ಅಂತ ಹೇಳಿದ್ದಾರೆ. ಓಕೆ, ಸೊ these are all the vertices of a triangle ABC ಅಂತ ನೀಟಾಗಿ ಒಂದ್ಸಲ ಕ್ವಶನ್ ಓದ್ಕೊಳ್ಳಿ. D and E are the midpoints of AB ಅಂತ. D and E are the midpoints of AB. D and E are the midpoints of AB. Midpoints of AB. Midpoints of AB. Okay, D and E are the midpoints of AB. AB and AC, AB and AC respectively. AB and AC respectively. Find the area of the triangle ADE ಅಂತ ಕೇಳಿ. Find the area of the triangle ADE. Find the area of the triangle ADE. ಹೀಗೆ ಕ್ವಶನ್ ಕೇಳ್ತಾರೆ. ಇನ್ನೊಂದ್ಸಲ ನಾನು ಕ್ವಶನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. Here point A 0,5, B 6, 11 and C 10, 7 are the vertices of a triangle ABC. D and E are the midpoints of AB and AC respectively. Then find the area of triangle ADE. So ಈಗ ಫಸ್ಟ್ ಇದನ್ನ ಬರೆದು ತೋರಿಸ್ತೀನಿ ನೋಡಿ. ಟ್ರಯಾಂಗಲ್ ABC ಕೊಟ್ಟಿದ್ದಾರೆ. ABC A B C. ಓಕೆ ನೋಡಿ, ಈಗ ಸ್ವಲ್ಪ ಈಗ ಗಮನ ಇಟ್ಕೊಳ್ಬೇಕು. ಎ ಪಾಯಿಂಟ್ ಇದನ್ನ ನೋಟ್ ಮಾಡ್ಕೊತೀನಿ. 0,5 ಇದೆ. ಬಿ ಪಾಯಿಂಟ್ 6, 11. ಸಿ ಪಾಯಿಂಟ್ 10, 7. ಓಕೆ, and D and E are midpoint of AB and AC. ನೋಡಿ, D ಅನ್ನೋದು AB ಗೆ midpoint, it is D, and E is the midpoint of AC. Just I am going to draw this ADE. So now, before we are going to find the area of the triangle ADE, first we should find the point D and E. D ಮತ್ತೆ E ಪಾಯಿಂಟ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಹೇಗೆ? ಈಗ D ಅಂತ ಅನ್ನೋದು A ಮತ್ತೆ B ಗೆ ಮಿಡ್ ಪಾಯಿಂಟ್ ಇದೆ. ಮಿಡ್ ಪಾಯಿಂಟ್ ಅಂತ ಅಂದ್ರೆ ಮಿಡ್ ಪಾಯಿಂಟ್ ರಿಲೇಷನ್ x1 plus x2 divided by 2, y1 plus y2 divided by 2. ನೋಡಿ, ಈಗ ಇಲ್ಲಿ D ಪಾಯಿಂಟ್ ಕಂಡುಹಿಡಿತೀನಿ ನೋಡಿ. D ಪಾಯಿಂಟ್ D equals 0 plus 6 divided by 2, comma 5 plus 11 divided by 2. ಇಲ್ಲಿಗೆ 0.3 16 ಬರುತ್ತೆ. This is 8. ಅಲ್ಲಿಗೆ ಪಾಯಿಂಟ್ ಡಿ ಪಾಯಿಂಟ್ 3, 8. ಈ ಪಾಯಿಂಟ್ ಅಷ್ಟೇ. E equals 0 plus 10 divided by 0 plus 10 divided by 2, 5 plus 7 divided by 5 plus 10 divided by 2. ಇದು 5 ಬಂತು, 12, 6 ಅಂದ್ರೆ ಇದು 5, 6. Okay, now here we are going to find the area of the triangle ADE. Now here we got 3 points. A is given and we got D and E points. Okay, now area of triangle ADE. We know that formula ನಮಗೆ ಗೊತ್ತು. Now here half into x1 into y2 minus y3 plus x2 into y3 minus y1 plus x3 into y1 minus y2. This is the formula. x1 is x1 into y2 minus y3, x2 into y3 minus y1 minus y2. ಅಂದ್ರೆ ಈಗ ಇಲ್ಲಿ ನೋಡಿ, ಈಗ ಪಾಯಿಂಟ್ ತಗೋತೀನಿ. ಈ 3 ಪಾಯಿಂಟ್ಸ್ ತಗೋತೀನಿ ನೋಡಿ. A ಪಾಯಿಂಟ್ 0,5, B ಪಾಯಿಂಟ್ D ಪಾಯಿಂಟ್ D 3, 8, E ಪಾಯಿಂಟ್ 5, 6. ಓಕೆನಾ? ಈಗ this is x1 y1, this is x2 y2, this is x3 y3. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ನಾವು half into x1 0 into y1 y2 minus y3 8 minus 6 plus x2 3
3 into y3 minus y1. y3 6 minus 5. 6 minus 5. Plus x3 5. 5 into y1 minus y2. 5 minus 8. 5 minus 8. 1 by 2 half. This is 0 plus this is 3. Here 5 minus 8 minus 3 minus 15. Minus 15. 1 by 2. 3 minus 50. Minus 12. Minus 12 ಅಂತ ಅಂದರೆ ಇದನ್ನ ಮಾಡ್ಯುಲಸ್ ಇಲ್ಲಿ ಪ್ಲಸ್ ತಗೋಬೇಕಿಲ್ಲ 12. ಯಾಕಂದ್ರೆ ಏರಿಯಾ ಬಿ ಅಬ್ಸಲ್ಯೂಟ್ ವ್ಯಾಲ್ಯೂ, ದಟ್ ಮೀನ್ಸ್ ವಿ ಶುಡ್ ಟೇಕ್ ದಟ್ ಆಸ್ ಪಾಸಿಟಿವ್ 6 ಸ್ಕ್ವೇರ್ ಸೆಂಟಿಮೀಟರ್. 6 ಸ್ಕ್ವೇರ್ ಸೆಂಟಿಮೀಟರ್. ಹೀಗೆ ಇದನ್ನು ಫೈಂಡ್ ಔಟ್ ಮಾಡ್ತೀವಿ. ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ ನಾವು ಏನು ತಗೋತೀವಿ ಅದೇ ಟೈಪ್ನಲ್ಲಿ ಟು ಫೈಂಡ್ ದ ಪಾಯಿಂಟ್, ಬಟ್ ದಿಸ್ ರಿಲೇಟೆಡ್ ಟು ಸೆಕ್ಷನ್ ಫಾರ್ಮುಲಾ. ಸೆಕ್ಷನ್ ಫಾರ್ಮುಲಾದಲ್ಲಿ m/n ರಿಲೇಷನ್ ಅಲ್ಲಿ ಅದನ್ನು ಆನ್ಸರ್ ಮಾಡ್ತೀವಿ. ಹಿಯರ್ ದ ಕ್ವಶನ್ ವಿಚ್ ಬಿಲಾಂಗ್ಸ್ ಟು ದ ಮಿಡ್ ಪಾಯಿಂಟ್ ರಿಲೇಷನ್. ಮಿಡ್ ಪಾಯಿಂಟ್, ಈಗ ಒಂದು ಲೈನು ಅದರಲ್ಲಿ ಮಿಡ್ ಪಾಯಿಂಟ್ ಅಂತ ಹೇಳಿದಾಗ ಆ ಮಿಡ್ ಪಾಯಿಂಟ್ ಅನ್ನ ಹೇಗೆ ತಗೋಬೇಕು, ಆ ಮಿಡ್ ಪಾಯಿಂಟ್ ಅನ್ನು ತಗೊಂಡು ಆ ಕ್ವಶನ್ಗೆ ಆನ್ಸರ್ ಮಾಡಿ. ದಿಸ್ ಇಸ್ ಒನ್ ಟೈಪ್ ಕ್ವಶನ್ ಇನ್ ಕ್ವಶನ್ ನಂಬರ್ 29. ಬಟ್ ಇದರಲ್ಲಿ ಇಂಟರ್ನಲ್ ಚಾಯ್ಸ್ ಇರ್ತದೆ. ಈ ಕ್ವಶನ್ ನೀವು ಆನ್ಸರ್ ಮಾಡಲಿಲ್ಲ ಅಂತ ಅಂದರೆ, ಸೊ ಯು ಹ್ಯಾವ್ ಒನ್ ಮೋರ್ ಚಾನ್ಸ್ to answer the question. One more question is there, but related to the same section formula. This belongs to section formula. ನೋಡೋಣ, ಈಗ ಇನ್ನೊಂದು ಕ್ವಶನ್ ಅವ್ರು ಏನು ಹೇಳ್ತಾರೆ ಅದನ್ನು ಆನ್ಸರ್ ಮಾಡೋದು ಹೇಗೆ ನೋಡೋಣ. A 5 8, B 0 minus 1 and C 4 5 are the vertices of a triangle ABC. So these are the vertices of the triangle ABC. I mean ABC are the vertices of triangle ABC. AD is the median. And G is a point on AD. Point on AD such that AD is to GD equals 2:1. Find the coordinate G. Find the coordinate G. This is the question they asked here. ಈಗ ಇದಕ್ಕೆ ಒಂದು ಟ್ರಯಾಂಗಲ್ ಬರೀತೀವಿ ನೋಡಿ. ಟ್ರಯಾಂಗಲ್ ವರ್ಟಿಸಿಸ್ ಅಂತ. This is the triangle ABC. This is the triangle ABC. Points are given. ಅವ್ರು ಕೊಟ್ಟಿದ್ದಾರೆ ಅವರು ಪಾಯಿಂಟ್ಸ್ ಅನ್ನ. A point is given 5 8. B point 0, -1 and C point 4, 5. ಆಮೇಲೆ ಅವ್ರು ಹೇಳಿದ್ದಾರೆ AD is the median ಅಂತ ಹೇಳಿದ್ದಾರೆ. AD is the median. This is the median. So AD is the median of BC. Median ಅಂತ ಅಂದ್ರೆ D ಪಾಯಿಂಟ್ಸ್ ಇತ್ತು ಇಲ್ಲಿ ನಮಗೆ. This is the mid point. 0 plus 4 divided by 2. 0 plus 4 divided by 2, that is 2. -1 plus 5. -1 plus 5, again 4. Divided by 2, D ಪಾಯಿಂಟ್ ಸಿಗ್ತದೆ. ಆಮೇಲೆ ಪಾಯಿಂಟ್ G ಅಂತ ಅನ್ನೋದು. ಪಾಯಿಂಟ್ G, this is the G, this is the point. It divides AG is to GD. It divides 2:1 ratio. 2:1 ratio. Now we should find the G, point G. AG is to GD. It divides AD as in the ratio 2:1. ಈಗ ನಾವಿಲ್ಲಿ ಈ G ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕು ಅಂತ ಅಂದ್ರೆ ನಾವು ಹಿಯರ್ ಸೆಕ್ಷನ್ ಫಾರ್ಮುಲಾದಲ್ಲಿ ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಇದಕ್ಕಿಂತ ಮುಂಚಿನ ಕ್ವಶನ್ ಅದು ಚಾಯ್ಸ್ ಏನಾದರೂ ತಗೊಂಡ್ರೆ ಅದರಲ್ಲಿ ನಾವೇನು ಮಾಡಿದ್ವಿ, ಅದು ಸೆಕ್ಷನ್ ಫಾರ್ಮುಲಾನೇ, ಬಟ್ ಮಿಡ್ ಪಾಯಿಂಟ್ ರಿಲೇಷನ್ ಯೂಸ್ ಮಾಡಿದ್ವಿ. ಇಲ್ಲಿ ಸೆಕ್ಷನ್ ಫಾರ್ಮುಲಾ ತಗೋತೀವಿ ನಾವು. ಹಿಯರ್ G ಪಾಯಿಂಟ್ mx2 plus nx1 divided by m plus n, and
m y2 plus n y1 divided by m plus n. This is the section formula. m is to n ಅಂತ ಅಂದ್ರೆ ನೋಡಿ ಇಲ್ಲಿ ಒಂದು ಕಡೆ ಇದನ್ನ ಬರೀತೀನಿ ನಾನು. m is equal to 2 ಇದೆ ಇಲ್ಲಿ, n is equal to 1 ಇದೆ, 0.58 x1 y1, then 0.2 comma 2, this is x2 y2. Now I write m 2 into 2 plus n x1 is 5 divided by 2 plus 1. Then here m 2 y2 is 2 plus n 1 y1 is 8 divided by 2. Now 2 to the 4 plus 5 divided by 3 comma 2 to the 4 plus 8 divided by 3. So 9 by 3 12 by 3. This is the G. Okay. Okay, section formula use ಮಾಡಿ ತುಂಬಾ ಕಷ್ಟ ಏನಿಲ್ಲ, ಕಾನ್ಸೆಪ್ಟ್ ಗೊತ್ತಿರಬೇಕಲ್ಲಿ ನಮಗೆ. ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ 100% ಕೋಆರ್ಡಿನೇಷನ್ ಜಾಮೆಟ್ರಿ ನಲ್ಲಿ ಇದೆರಡೂ ರಿಲೇಟೆಡ್, ಇದೆರಡೂ ರಿಲೇಷನ್ ಅಲ್ಲಿ ನಿಮಗೆ ಡೆಫಿನೆಟ್ ಕ್ವೆಶ್ಚನ್ ಇರುತ್ತೆ. 2 ಮಾರ್ಕ್ಸ್ ಅಥವಾ 1 ಮಾರ್ಕ್ ಕ್ವೆಶ್ಚನ್ ಅಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಇರ್ತದೆ, 3 ಮಾರ್ಕ್ಸ್ ಕ್ವೆಶ್ಚನ್ ಅಲ್ಲಿ ನಿಮಗೆ ಸೆಕ್ಷನ್ ಫಾರ್ಮುಲಾದಲ್ಲಿ ಇರ್ತದೆ. ಓಕೆ, ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಜಸ್ಟ್ ಅದನ್ನ ಅಬ್ಸರ್ವ್ ಮಾಡಿ. ಮೀಡಿಯನ್ ಆಫ್ ದ ಫಾರ್ಮುಲಾ, ಫೈಂಡ್ ದ ಮೀಡಿಯನ್. ಜಸ್ಟ್ ಹೌ ಟು ಒಂದಷ್ಟು ಕ್ವಶನ್. ಈಗ ನಾನು ಇಲ್ಲಿರೋ ಕ್ವಶನ್ ನಾನು ತಗೋತೀನಿ. ಸ್ಟ್ಯಾಂಡರ್ಡ್ ಕ್ವಶನ್ ಇಲ್ಲಿ ಒಂದಷ್ಟು ನಂಬರ್ಸ್ ಚೇಂಜ್ ಆಗ್ಬೋದಲ್ಲಿ. ಜಸ್ಟ್ ಐ ಟೇಕ್ ಹಿಯರ್ class interval, just I take 50 to 60, 60 to 70, 70 to 80, 80 to 90, 90 to 100. Okay, frequency is given. Frequency 12, 14, 8, 6, 10. Totally this is n is equal to, ಇದನ್ನ ಆಡ್ ಮಾಡ್ಕೊಳ್ಳೋದ್ರಿಂದ 26, 34, 40, 50 n equal to. Okay, find the median ಅಂತ ಕ್ವೆಶ್ಚನ್. ತುಂಬಾ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಫಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡಿ. ಫಸ್ಟ್ 12, write that 12 here. 12 plus 14, 26, 26 plus 8, 34, 34 plus 6, 40, 40 plus 10, 50. Okay, now next here we should take that n by 2, 50 by 2 equals 20. 25 ಎಲ್ಲಿ ಬರುತ್ತೆ ನೋಡಿ. Here there comes 25 here. Just mark that. Okay. Now I take the median. Median is equal to L plus n by 2 minus cumulative frequency divided by frequency into, this is the formula. Okay. L plus n by 2 minus cumulative frequency divided by f into h. ನೋಡಿ ಈಗ ಯಾವ ಪ್ಲೇಸ್ ನಲ್ಲಿ ನಾವು ತಗೋಬೇಕು ಅಂತ ಅನ್ನೋದನ್ನ ಅಬ್ಸರ್ವ್ ಮಾಡಿ. L means 60 plus n by 2 we got it 25 minus cumulative frequency, we should take this 12 divided by f 14 into h means the size of the class interval 50, 60, that is 10. Now here 60 plus 25 minus 12, 25 minus 12, that is 13 divided by 14 into 10. Now 2 5s are 2 7. So 60 plus 13 5s are 65, 7 ಇಂದ ಡಿವೈಡ್ ಮಾಡ್ಕೊಳ್ಳೋಣ. 7 9s are 63,
2 carry 0.072, that is 9.2, that is 69 points. This is the 69.2, this is the median. Okay, here to find the median by using this is the relation is very important. Median is equal to L plus n by 2. L means this is the lower frequency, that n by 2 we know that minus cumulative frequency divided by frequency into size of the class interval. Size of the class interval, that is 10 mentioned. Okay, next students, now here next question is O-give curve. O-give curve. So this is by using more than and less than type. More than type and less than type. ಇದು ನೋಡಿ, ಇಲ್ಲಿ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಮೋರ್ ದ್ಯಾನ್ ಟೈಪು ಮತ್ತು ಲೆಸ್ ದ್ಯಾನ್ ಟೈಪ್ ಒಂದು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅದೊಂದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮೋರ್ ದ್ಯಾನ್ ಅಂತ ಹೇಳಿದಾಗ ಮೋರ್ ದ್ಯಾನ್ ಅಂತ ಅಂದರೆ ಸೊ ಲೋಯೆಸ್ಟ್ ಟು ಹೈಯೆಸ್ಟ್, ಹೈಯೆಸ್ಟ್ ಟು ಲೋಯೆಸ್ಟ್, ಲೆಸ್ ದ್ಯಾನ್ ಅಂತ ಬಂದಾಗ ಅದೊಂದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ಒಂದು 3 ಮಾರ್ಕ್ಸ್ಗೆ ಒಂದು ಈಸಿಯಾಗಿ ಒಂದು ಕ್ವಶನ್ ಆನ್ಸರ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್, ಪ್ರೂವ್ ದಟ್ the tangents drawn to a circle from an external point are equal. ಟ್ಯಾಂಜೆಂಟ್ಸ್ಗೆ ರಿಲೇಟೆಡ್ ಆಗಿ ನಿಮಗೆ ಅಲ್ಲಿ 2 ಥಿಯರಮ್ಸ್ ಬರುತ್ತಲ್ಲಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆ ಥಿಯರಮ್ಗಳಲ್ಲಿ ಒಂದು ನಿಮಗೆ 3 ಮಾರ್ಕ್ಸ್ಗೆ ಕ್ವಶನ್ ಬರುತ್ತೆ, ಅದು ಕೂಡ ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್, ಡ್ರಾ ಎ ಟ್ರಯಾಂಗಲ್ ವಿತ್ ದ ಸೈಡ್ಸ್ 4 cm, 6 cm, 8 cm and then construct another triangle whose sides are 3/4 times the corresponding sides of the first triangle. Corresponding triangles related ಅಲ್ಲಿ ಪ್ರಪೋರ್ಷನೇಟ್ ಆಗಿ 3/4 ಅಂತ ಆದರೆ ನಾವು ಅದನ್ನು ಸೈಡ್ಗೆ ಪ್ರಪೋರ್ಷನೇಟ್ ಆಗಿ ತಗೊಂಡು ಒಂದು ಟ್ರಯಾಂಗಲ್ನಲ್ಲಿ ಇನ್ನೊಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡೋದು, ಇದೆಲ್ಲ ಚೆನ್ನಾಗಿ ಕಲ್ತ್ಕೊಂಡಿರ್ತಾರೆ. ಕನ್ಸ್ಟ್ರಕ್ಟ್ ಪಾರ್ಟ್ ನೋಡಿ, ಒಂದು ಟ್ಯಾಂಜೆಂಟ್ ಡ್ರಾ ಮಾಡೋದು, ಒಂದು ಟ್ರಯಾಂಗಲ್ ಡ್ರಾ ಮಾಡೋದು. ನೆಕ್ಸ್ಟ್ ಥಿಯರಮ್ಸ್ನಲ್ಲಿ 2 ಥಿಯರಮ್ ಬರುತ್ತೆ. ಒಂದು 3 ಮಾರ್ಕ್ಸ್ ಒಂದು ಥಿಯರಮ್ ಬರುತ್ತಲ್ಲಿ, 3 ಮಾರ್ಕ್ಸ್ಗೆ ಥಿಯರಮ್ಮು ಟ್ಯಾಂಜೆಂಟ್ಸ್ ರಿಲೇಟೆಡ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ 4 ಮಾರ್ಕ್ಸಲ್ಲಿ ಸಿಮಿಲರ್ ಟ್ರಯಾಂಗಲ್ಸು, ಕಾಂಗ್ರುಯೆಂಟ್ ಟ್ರಯಾಂಗಲ್ಸು, ನೆಕ್ಸ್ಟ್ ಪೈಥಾಗರಸ್ ಥಿಯರಮ್. ಈ 3 ಥಿಯರಮ್ಸಲ್ಲಿ ಒಂದು ನಿಮಗೆ ಥಿಯರಮ್ ಬರುತ್ತೆ, ಅದನ್ನು ಡಿಸ್ಕಷನ್ ಮಾಡೋಣ. ಸೊ ದೀಸ್ ಆರ್ ಆಲ್ ದ ಕ್ವಶನ್ ವಿಚ್ ಬಿಲಾಂಗ್ಸ್ ಟು 3 ಮಾರ್ಕ್ಸ್ ಕ್ವಶನ್. 3 ಮಾರ್ಕ್ಸ್ ಕ್ವಶನ್. ಓಕೆನಾ? ಇದಿಷ್ಟು 3 ಮಾರ್ಕ್ಸ್ ಕ್ವಶನ್ನು. ಈಗ 5 ಮಾರ್ಕ್ಸ್ ಕ್ವಶನ್ಗೆ ಬರೋಣ. 5 ಮಾರ್ಕ್ಸ್ ಕ್ವಶನ್ನಲ್ಲಿ ಇವ್ರು ಏನು ಹೇಳ್ತಾರೆ, ಯಾವ ಥರ? ಓಕೆ, ಕ್ವಶನ್ ನಂಬರ್ 34. 5 marks question. This is 4 marks question. Part 5. 4 marks question. Part 5 ನಲ್ಲಿ 4 marks question ನಲ್ಲಿ ಫಸ್ಟ್ ಕ್ವಶನ್ ಕ್ವಶನ್ ನಂಬರ್ 34. ಕ್ವಶನ್ ನಂಬರ್ 34 ನಿಮಗೆ ಡೌಟೇ ಬೇಡ, ಇದು AP ನಲ್ಲಿ ಇರುತ್ತೆ. AP ನಲ್ಲಿ 4 marks question ಅಂತ ಅಂದರೆ ಅಪ್ಲಿಕಬಲ್ ಆಗಿ ಕ್ವಶನ್ಸ್ ಅದನ್ನು ನೀವು ಆನ್ಸರ್ ಮಾಡಬೇಕಾಗತ್ತೆ. ನಿಮ್ಗೆ ಆಲ್ರೆಡಿ ನಿಮ್ಮ ಸ್ಕೂಲ್ಗಳಲ್ಲಿ ನಿಮ್ಮ ಟೀಚರ್ಸು ನಿಮಗೆ ಯಾವ್ಯಾವ ಥರದ ಕ್ವಶನ್ ಬರ್ಬೋದು ಅಂತ ಅನ್ನೋದನ್ನೆಲ್ಲ ಕಲಿಸಿರ್ತಾರೆ. ಫಸ್ಟ್ ಚಾಪ್ಟ್ರೇ ಆಗಿರೋದ್ರಿಂದ ಸ್ವಲ್ಪ ಎಲ್ಲರೂ ಹೆಚ್ಚು ನೀವು ಫೋಕಸ್ ಮಾಡಿರ್ತೀರಿ, ಕಲಿಸಿರ್ತಾರೆ. ಆ ಥರದ್ದು ಒಂದಷ್ಟು ಕ್ವಶನನ್ನು ಕಲ್ತ್ಕೊಳ್ಳಿ. ಬಟ್ ಇಲ್ಲಿ ಮೇಯ್ನು ನಮಗೆ AP ನಲ್ಲಿ A ಈಕ್ವಲ್ಸ್ A ಪ್ಲಸ್ n ಮೈನಸ್ 1, AN ಈಕ್ವಲ್ಸ್ A ಪ್ಲಸ್ n ಮೈನಸ್ 1 ಇಂಟು ಡಿನೋ ಅಥವಾ SN ಫಾರ್ಮುಲನ್ನು ಯೂಸ್ ಮಾಡೋದು ಗೊತ್ತು ನಮಗೆ. ಅದಕ್ಕಿಂತ ಮುಂಚೆ ಅಲ್ಲಿ ಈಕ್ವೇಷನ್ ಬರ್ಕೊಳ್ಳೋದು ಹೇಗೆ ಅಂತ ಅನ್ನೋದನ್ನು ಪ್ರಾಕ್ಟೀಸ್ ಮಾಡೋದು. ಸೊ ಈಗ ಒಂದು ಕ್ವಶನ್ ತಗೊಂಡು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ನೋಡಿ, ಈಗ ಇದನ್ನು ನಾನು ಬೋರ್ಡ್ ಮೇಲೆ ಕ್ವಶನ್ ಬರೆಯೋದಿಲ್ಲ, ಹಾಗೆ ಅದನ್ನು ನಾವು ಡಿಸ್ಕಷನ್ ಮಾಡೋಣ. ದ ಫಸ್ಟ್ ಟರ್ಮ್ ಆಫ್ ದ 2 APs ಆರ್ ಈಕ್ವಲ್ ಆ್ಯಂಡ್ ದ ratios of their common difference is 1:2. If the 7th term of the first AP and the 21st term of the second AP are 23 and 125 respectively, 23 and 125 respectively, find 2 APs. Find 2 arithmetic progressions. ಕೇಳಿ ಮಕ್ಕಳ, ಈಗ ಅವ್ರ ಕ್ವಶನ್ ಹೇಳಿರೋದು ಇಷ್ಟ, ತುಂಬ ಸಿಂಪಲ್ ಆಗಿದೆ. 2 APs ಇದೆಯಂತ. 2 APs ಅಲ್ಲಿ ಫಸ್ಟ್ ಟರ್ಮ್ ಆಫ್ 2 APs ಆರ್ ಈಕ್ವಲ್ ಅಂತೆ. ಅಂದರೆ 2 ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಫಸ್ಟ್ ಟರ್ಮ್ ಅಂದರೆ ಎ ಎರಡು ಈಕ್ವಲ್ ಇದೆಯಂತೆ. 2 ಸೀಕ್ವೆನ್ಸ್ನಲ್ಲಿ ಎರಡು ಅರ್ಥಮೆಟಿಕ್ ಪ್ರೋಗ್ರೆಷನ್ನಲ್ಲಿ ಫಸ್ಟ್ ಟರ್ಮ್ ಈಕ್ವಲ್ ಇದೆಯಂತೆ. ನೆಕ್ಸ್ಟ್ ದ ಕಾಮನ್ ರೇಷಿಯೋ ದ ಕಾಮನ್ ಡಿಫರೆನ್ಸ್ of both the APs are
1:2 ಅಂತೆ. ಅಂದರೆ ಫಸ್ಟ್ ಎ ಪಿದು ಕಾಮನ್ ಡಿಫ್ರೆನ್ಸನ್ನು ಸೆಕೆಂಡ್ ಎ ಪಿದು ಕಾಮನ್ ಡಿಫ್ರೆನ್ಸು ಅದು ರೇಷಿಯೋ ಕೊಟ್ಟಿದ್ದಾರೆ 1:2 ಅಂತ ಹೇಳ್ತಾರೆ. ಆಮೇಲೆ ಫಸ್ಟ್ ಎ ಪಿ ಸೆವೆಂತ್ ಟರ್ಮು ದಟ್ ಈಸ್ ಈಕ್ವಲ್ ಟು 23 ಅಂತೆ. ನೆಕ್ಸ್ಟ್ ಸೆಕೆಂಡ್ ಎ ಪಿದು 21st ಟರ್ಮು ಅದು 125 ಇದೆಯಂತೆ. ಫೈನ್ 2 ಎ ಪಿಸ್ ಅಂತ ಹೇಳ್ತಾರೆ. ನೋಡಿ ಈಗ ಫಸ್ಟ್ ನಾನು ಬರ್ಕೋದು. ಫಸ್ಟ್ A1 is equal to A2, A1 is equal to A2. ಅಂದರೆ ಫಸ್ಟ್ ಎ ಪಿನ A1 ಪ್ಲಸ್ ನಾ ಇಲ್ಲಿ ಬರೀತೇನೆ. ಫಸ್ಟ್ ಎ ಪಿ A1 ಪ್ಲಸ್ n-1 ಇಂಟು D1. ಸೆಕೆಂಡ್ ಎ ಪಿ A2 ಪ್ಲಸ್ n-1 ಇಂಟು D2. Okay, D2. Okay, now A1 is equal to A2. Then the common difference is 1:2. That is 1:2. I mean D1 is to D2 is equal to 1:2. 1:2. That is here D2 is equal to 2D1 according to proportion. According to proportion, the product of the extremes are equal to the product of the means. D2 is equal to 2D1 ಬಂತು. ಓಕೆನಾ? ಅವ್ರು ಫಸ್ಟ್ ಲೈನ್ ನಲ್ಲಿ ಹೇಳಿದ್ರು ಫಸ್ಟ್ ಟರ್ಮ್ ಆಫ್ 2 ಎ ಪಿಸ್ ಈಕ್ವಲ್ ಅಂತ ಹೇಳಿದ್ರು. ಆಮೇಲೆ ದ ಕಾಮನ್ ಡಿಫರೆನ್ಸ್ ಆಫ್ 2 ಎ ಪಿಸ್ ಆರ್ ಈಕ್ವಲ್ ಟು 1:2 ಅಂತ ಹೇಳಿದ್ರು. 1:2 ಅಂತ ಹೇಳಿದ್ರು. ಅದ್ರ ಪ್ರಕಾರ D1 is equal to 2D1, D2 is equal to 2D1 ಬಂತು. ಈಗ ಸೆವೆಂತ್ ಟರ್ಮ್ ಆಫ್ ದ ಫಸ್ಟ್ ಎ ಪಿ ಅಂತ ನೋಡಿ. ಸೆವೆಂತ್ ಟರ್ಮ್ A7 of the first term, A7 is equal to 23 A7. Next here A21st term of the second AP is 125. Okay, ಈಗ ಇದನ್ನ ನೋಟ್ ಮಾಡ್ತೀವಿ ನೋಡಿ. ಇದು ಫಸ್ಟ್ AP A7 it is equal to A1 plus A1 is equal to A2 ಅಂತ ಅಂದ್ರೆ it is nothing but A is equal to A ಅಂತ ಬರೆಯೋಣ. A equals n means 7 minus 1 D1 is equal to 23. Now A plus 6 D1 is equal to 23. Okay, so here D2 ಗೆ ನಾವು 2D1 ಅಂತ ಬರೀಬೇಕು. ಅದನ್ನ ಆಮೇಲೆ ಬರೆಯೋಣ. 23 ಬಂತು. Now I will come into this A plus n 21 minus 1. This is a D2 is equal to 125. A plus 21 20 D2 is equal to 120. A plus D2, we know that D2 is equal to 2D1. 20 into 2D1 is equal to 120. A plus 22 is 40. D1 is equal to 120. Let them be. This is equation 1 and this is equation 2. Now I take equation 2 minus equation 1. Equation 2 minus equation 1. A plus 40 D1 is equal to 120. Now this is A plus 6 D1 is equal to 23. Now this is minus. Now this will cancel. 40 minus 6 34 D1 is equal to, here 5 minus 3 is 2, then 10. D1 is equal to 102 will divide by 34 3 times. Again I repeat, 3 4s are 12, 1 carry, 3 3s are 9 plus 1, 10. That is D1 is 3. Okay. Now by using D1, you can find D2. Here actually we have, here D2 is equal to 2D. D2 is equal to 2D. 2 into 3, it is equal to 6. D1 is 3, D2 is equal to 6. Now I write
first AP, first AP, here A we know that A or A find out madilla, one the first to A find out madkodana. You can take any equation here, yavadadru equation tagole. First I will take from 1, A plus 6D1 is equal to 23. A plus 6D1, here D1, 6 into 3 is equal to 23. A is equal to 23, 6 3 is 18, shift minus 18, A is equal to 5, 28 minus 18 is 5. Okay, now I write first AP, A is 5, then D1, what is D1? Here 3, 5 plus 3, 8, 8 plus 3, 11, 11 plus 3, 14. Second AP, here second AP, what is A? 5. What is D2? Here 6, 5 plus 6, 11, 11 plus 6, 17, 17 plus 6, 23. This is AP1 and this is AP2. This is the thing. Okay. First this is the condition they given. This is the condition. A1 is equal to A2. Both APs having the first term same. Correct agi alli iro 3-4 lines anna first line, second line, third line need ಒಂದು ಎರಡು ಸಲ ಓದ್ರಿ ಅಂತ ಚೆನ್ನಾಗಿ ಓದ್ರಿ ಅಂತ ಫಸ್ಟ್ ಲೈನ್ ನಲ್ಲಿ ಏನಾಯ್ತು ಸೆಕೆಂಡ್ ಲೈನ್ ನೀಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಅದನ್ನ ಅವ್ರು ಏನು ಹೇಳಬೇಕು ವಿ ನೋ ದಟ್. ನೋಡಿ ಇಲ್ಲಿ ನಮ್ಗೆ SN ಫಾರ್ಮುಲಾ ಯೂಸ್ ಮಾಡಲೇ ಇಲ್ಲ, ಬರೀ AN ಒಂದೇ ಯೂಸ್ ಮಾಡಿದ್ರು. ಬಟ್ ಅಲ್ಲಿ 2 APs ಅಂತ ಹೇಳಿದಾಗ A1 A2 ಅಂತ ತಗೋತೀವಿ. ಬಟ್ A1 is equal to A2 that is given first term equal ಅಂತ ಹೇಳ್ತಾರೆ. ಹಾಗಾಗಿ this is also one of the challenging question. ಇಲ್ಲಿ ಥಿಯರಮ್ ಎಲ್ಲರೂ ಬರೀತಾರೆ, ಇರೋದೇ 3 ಥಿಯರಮ್ಸ್ ಅಲ್ಲಿ. ಆ 3 ಥಿಯರಮ್ ಅಲ್ಲಿ ಯಾವುದೋ ಚೆನ್ನಾಗಿ ಬಯಾಟ್ ಮಾಡಿದ್ರೆ ಯಾವುದೋ ಒಂದು ಥಿಯರಮ್ ನಮ್ಗೆ ಕೊಟ್ಟರೆ ನಮ್ಗೆ ಈಸಿಯಾಗಿ ನಮ್ಮ ಕನ್ಸ್ಟ್ರಕ್ಷನ್ ಪಾರ್ಟ್ ಬಂದಾಗ ನಾವು ಬರೀತೀವಿ. ಗ್ರಾಫ್ ಅಂತ ಅಂದರೆ ಈಸಿಯಾಗಿ ಗ್ರಾಫ್ ಬರೀತಾರೆ. ಬಟ್ ನಿಮಗೆ ಅದ್ರ ಜೊತೆಗೆ ಈ ಥರದ ಕ್ವಶನ್ ಅನ್ನ ನೀವು ಆನ್ಸರ್ ಮಾಡಿದಾಗ ಮ್ಯಾಥಮೆಟಿಕ್ಸ್ನಲ್ಲಿ ಸ್ಕೋರ್ ಆಗೋದು 90+ ಬರೋದು, 100 ಬರೋದು, ನೀವು ಔಟ್ ಆಫ್ ಔಟ್ ನಾನು ತಗೋಬೇಕು, 80ಗೆ 80ನೂ ನಾನು ತಗೋಬೇಕು ನನ್ನ ಥಿಯರಿನಲ್ಲಿ ಅಂತ ಹೇಳಿದ್ರೆ ಈ ಥರದ ಕ್ವಶನ್ಸ್ ಎಲ್ಲ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ನಿಜವಾಗ್ಲೂ ಬುದ್ಧಿವಂತರು ಈ ಥರದ ಕ್ವಶನ್ ಎಲ್ಲ ಆನ್ಸರ್ ಮಾಡುವಂಥವ್ರು ನಿಜವಾಗ್ಲೂ ಬುದ್ಧಿವಂತರು. PCMB ತಗೊಂಡು ಅವ್ರು ನಿಜವಾಗ್ಲೂ ಒಂದು ಒಳ್ಳೆ ರ್ಯಾಂಕ್ ನೆಕ್ಸ್ಟ್ PUCನಲ್ಲಿ ಒಳ್ಳೆ ರ್ಯಾಂಕ್ ಅವರು ಬರಬಹುದು. ಓಕೆ, ದಿಸ್ ಇಸ್ ದ ನೆಕ್ಸ್ಟ್ ಕ್ವಶನ್ ಇನ್ ಕ್ವಾಡ್ರಾಟಿಕ್ ಈಕ್ವೇಷನ್. ಒನ್ ಮೋರ್ ಕ್ವಶನ್. ಈಗ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಇಂಟರ್ನಲ್ ಚಾಯ್ಸ್ ಇರ್ತದೆ. ಇದೊಂದು ಡಿಸ್ಕಷನ್ ಮಾಡೋಣ ನಾವು. ಇಂಟರ್ನಲ್ ಚಾಯ್ಸ್ ಇರ್ತದೆ, ಇದನ್ನ ಆನ್ಸರ್ ಮಾಡೋದು ಹೇಗೆ ನಾನು ಹೇಳ್ಕೊಡ್ತೇನೆ. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟೈಪ್ ಕ್ವಶನ್. ನೀವು ಅಲ್ಲಿ ಟೆಕ್ಸ್ಟ್ ಬುಕ್ ನಲ್ಲಿ ಇರೋದು ಒಂದಷ್ಟು ಕ್ವಶನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು 4 ಮಾರ್ಕ್ಸ್ ಕ್ವಶನ್ ಇನ್ನೊಂದು ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಅದು ಹೇಗೆ ಅನ್ನೋದನ್ನ